ನಾಗಮಲ್ ತಾಲೂಕಲ್ಲಿ ಬಾ. ಹಾ 28,000 ಎಕರೆ ಜಮೀನು ಮಂಜೂರು ಮಾಡಿಕೊಟ್ಟಿದ್ದೀನಿ ನನ್ನ ಕಾಲದಲ್ಲಿ. ಹಂಗಾರೆ ಈಗ ಪರ್ಮನೆಂಟ್ ಕಾಂಗ್ರೆಸ್ ಹಂಗಾರೆ ನೀವು? ನಾನು ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಹಾ 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 ಬರ್ಕೋ. ಪದೇ ಪದೇ ಚೇಂಜ್ ಮಾಡಿದ್ರೆ ಪಾರ್ಟಿ. ಈಗ ಆಲೆ ನಾನು ಈಗ ಅವನ ಅಂಬರೀಷ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಬಂದು ತಿಗಾಕಿ ಇಸ್ಕೊಂಡು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ ನನ್ನ ಮಗ ಅವನ. ನಾನೇನು ಒರಿಜಿನಲ್ JDS ಅಲ್ಲ, ಜಾಸ್ತಿ ಇಟ್ಕೋ. ನಾನು ವಿಧಿ ಇಲ್ದಲೇ JDS ಬಂದೆ, ಬಿಜೆಪಿಗೂ ಹೋದೆ ಬೇಕಾಗಿ. ನೀನೇನೋ ತಪ್ಪಿಗೆ ತಿಳ್ಕೊಂಬಿಟ್ಟು ಏನೋ ಇದುವರೆಗೆ ಈ ಮಗ ಯಾರ ತಲೋ ₹5 ಕೈ ಹೊಡ್ದಾನಲ್ಲ, ಇಲ್ಲುವೆ ಅಲ್ಲುವೆ ನನ್ ದುಡ್ಡಲ್ಲೇ ಹೋದ್ರೆ ಇದು ಕಾರ್ ನಿಂತವ್ ನನ್ನ ಮನೆ ಮುಂದೆ. ನೀನೇನ್ ತಪ್ಪು ತಿಳ್ಕೊಬೇಡ, ನಾನು ಯಾರ ತಲೋ ಭಿಕ್ಷೆ ಹೇಳ್ತಾ ಇಲ್ಲ. ನಾಗಮಂಗಲ ತಾಲೂಕಲ್ಲಿ ಸುರೇಶ್ ಗೌಡ ಎಷ್ಟು ಲಂಚ ತಗತ್ತವನೆ, ಚೆಲುವೆ ಎಷ್ಟು ತಗತ್ತವನೆ ಅಂತ ಕೇಳ್ಕೋ. ಈಗ ಚೆಲುವನೇ ಜಾಸ್ತಿ ತಾತಿರೋದು. ಚೆಲುವನೇ ಜಾಸ್ತಿ ತಾತಿರೋದು. ಇಲ್ಲ, ಸುರೇಶ್ ಗೌಡ್ನು 1 ಲಕ್ಷ, 1 ಎಕರೆಗೆ 1 ಲಕ್ಷ ತಗೊಂಡಿದ್ದು ಜಮೀನ್ ಮಂಜೂರು ಮಾಡಕ್ಕೆ. ಹೋಗಿದ್ದೆ ನೀನ್ ಗ್ರಾಜುಯೇಟ್? ಅಲ್ಲ ಸರ್, 28,000 ಕೇಳೋ ಇಲ್ಲಿ. ಈಗ ನೀವು ನಾಗಮಂಗಲ ತಾಲೂಕಿಗೆ ಕೇಳಪ್ಪ ಇಲ್ಲಿ ಸ್ವಲ್ಪ. ಈಗ ಈಗ ನೀವೇ ಚೆಲುವರಾಯ ಸ್ವಾಮಿನ ಗೆಲ್ತಿದ್ರಿ, ಈಗ ನಿಮ್ ನೋಡ್ತಾವ್ರ ಅವರು. ನಾನು ಅವ್ನು ಗೆಲ್ಲಿ ಅಂತ ಮಾಡಿದ್ನಾ? ಅವ್ನು ಗೆಲ್ಲಿ ಅಂತ ನೀವು ಮಾಡಿದ್ರಿ, ಜನ ಹೇಳ್ತಾರೆ. ಕೇಳೋ ಇಲ್ಲಿ, ಕೇಳಿದಷ್ಟ ನೀನು ನನ್ನ ಹತ್ರ ಮಾತಾಡುವಾಗ ಚೆನ್ನಾಗಿ ಜವಾಬ್ದಾರಿ ಇದ್ರೆ ಮಾತಾಡಿಲ್ಲ ಹೋದ್ರೆ ನಿನ್ನಂತರ ನನ್ಗೇನ್ ಲೆಕ್ಕಿಲ್ಲ, ಮಾತಾಡಲ್ಲ. ಯಾರು ಗೀತಾವ್ರ ನನಗೆ? ನಿಮ್ಮೂರ್ ಜನನೇ ಹೋಗಿತ್ತವ್ರಲ್ಲಯ್ಯ. ನಿಮ್ಮ ಯಾರು ಗೀತಾವ್ರ ನನ್ಗೆ? ನನ್ನ ಮಗನೇ ಕರೆಕ್ಟ್ ಮಾತಾಡದ ನಿಮ್ಮ ಅಜ್ಜಿ ನನ್ನ ಎದುರುಗಡೆ ನಿಮ್ಮ ಅಪ್ಪಂತ ತಿಂದಿದ್ದೀನ ನಾನು? ಮಾತಾಡ್ಬೇಕು ನೀವು. ನಿಮ್ಮ ಅಪ್ಪನ ಏನಾರ ತಿಂದಿದ್ದೀನ ನನ್ನ? ನಿಂದ ಏನಾರ ಇದ್ರೆ ನಿನ್ನ ಅಭಿಮಾನ ಅವ್ರು ಬಂದಾಗ ತೋರಿಸ್ಕೊ. ಅಲ್ಲ ಏನಾರ ತಿಂದಿ ಫೋನ್ ಮಾಡಿ ಮಾತಾಡ್ತಾ ಇದ್ದೀಯ, ನೀನ್ ಜ್ಞಾಪಕ ಇಟ್ಕೋ. ಅಲ್ಲ ನೀವು ಹುಷಾರ್. ಏನ್ ಮಾತಾಡೋದು ನಿನಗೆ? ಏನ್ ನೀನ್ ಯಾವ ನನಗೆ ಫೋನ್ ಮಾಡಿ ಮಾತಾಡಕ್ಕೆ? ನಾವ್ ಯಾರು ಅಲ್ಲ. ನೀನ್ ಕೇಳಿ ನಿಂದ ಏನಾರ ಅಭಿಪ್ರಾಯ ಇದ್ರೆ ನಾವ್ ಅಲ್ಲೇ ಯಾವ ಊರರು ಅಲ್ಲ. ನೀನ್ ಯಾವ ಊರರ ನಿನ್ನ ಅಭಿಪ್ರಾಯ ಇದ್ರೆ ನೀನ್ ಇಟ್ಕೋ, ನಾನು ಬೇಡ ಅನ್ಲಿಲ್ಲ. ಆಯ್ತು, ಕುಮಾರಸ್ವಾಮಿ ಬಗ್ಗೆ ಹೆಂಗ್ ಮಾತಾಡ್ತಾರ, ಬೈತಾರ? ಒಂದು ಕೇಳಲಿ, ನಾನು ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳ್ಬೇಕೋ ಹೇಳಿದೀನಿ. ಹಂಗ್ ಬೈತಾರ? ಆಯ್ತು, ಜನಗಳು ಏನಂತ ಕಾಮೆಂಟ್ ನೋಡಿ ನನ್ ಜನನ ನಾನು ಬಾಳ 40 ವರ್ಷದಿಂದ ನಾನು ಅದನ್ನೇ ನೋಡ್ತಾ ಇರೋದು. ಕಮೆಂಟ್ ನೋಡಪ್ಪ. ಆಯ್ತು, ಅಲ್ಲಿ ಕಮೆಂಟ್ ಹೇಳ್ರಿ. ಅವನ ಚಿಲ್ಡ್ರೆ ಅನ್ನೋದು ನನ್ನ ಮಕ್ಳುಗಳು ಕಾಮೆಂಟ್ ಅತ್ಲಾಗೂ ಮಾಡ್ತಾರೆ, ಇತ್ಲಾಗೂ ಮಾಡ್ತಾರೆ. ಅತ್ಲಾಗ ಯಾರು ಮಾಡಲ್ಲ ಕೇಳಿಲ್ಲ. 1 ನಿಮಿಷ ಕೇಳು. ಕಮೆಂಟ್ ಅಲ್ಲಿ ಹಾಕೋರೆ ಈಗಲೂ ಶಿವರಾಮೇಗೌಡ ಬರ್ಲಿ, ಜನ ನಾವು ಬೆಳೆಸ್ತೀವಿ ಅಂತ ಹಾಕೋರೆ, ನೋಡಿದೀರಾ? 1 ನಿಮಿಷ ಕೇಳಿಲ್ಲ. ನಿಖಿಲ್ ಕುಮಾರಸ್ವಾಮಿ ಬರ್ಲಿ, ಪ್ರಜ್ವಲ್ ರೇವಣ್ ಬರ್ಲಿ, ನನ್ನ ಅಭಿಪ್ರಾಯನ ನನಗೆ ಈಗ ನಿನಗೆ ಸ್ವಾತಂತ್ರ್ಯ ಇದೆ, ನೀನ್ ಯಾರಿಗೋ ಓಟ್ ಕೊಡ್ತೀಯ, ನಾನು ಬೇಡ ಅಂತ ಹೇಳಿಲ್ಲ. ನಿನ್ನೇನ್ ನನಗೆ ಹಾಕ್ಬೇಕು ಅಂತ ಹೇಳೇ ಇಲ್ಲ ನಾನು. ಇಲ್ಲ ನಿನ್ ಇಷ್ಟ ಅದು. ನಿನಗೆ ಫೋನ್ ಮಾಡಿ ನೀನ್ ಯಾತ್ಕಪ್ಪ ಆ ಕಡೆಗೆ ಮಾಡ್ತಾ ಇದ್ದೀನಿ ಅಂತ ಕೇಳಿದೀವಾ? ಇಲ್ಲ. ನೀನ್ ಫೋನ್ ಮಾಡಿ ನನಗ್ ಕೇಳಕ್ ನೀನ್ ಯಾರು? ಕೇಳ ಹೇಳಿ ಸ್ವಲ್ಪ ಹೇಳಿ ಆದ್ಮೇಲೆ ನಾವ್ ಹೇಳಿದ್ದು ಕೇಳೋ ಸೌಜನ್ಯ ಇಟ್ಕೋಬೇಕು. ನೀನು ಸೌಜನ್ಯ ಇಲ್ದಲೆ ನೀನ್ ಯಾವ್ದೋ ಒಂದ್ ಕಡೆ ತಮಟೆ ಹೊಡಿಯಕ್ ಬಂದ್ರೆ ಕೇಳಕ್ಕೆ ನಾವ್ ಇಲ್ಲಿ ಕುಳ್ವಾಡಿಗಳ. ನೀವ್ ಕುಳ್ವಾಡಿ ಅಂತ ಯಾರು ಹೇಳಿಲ್ವಲ್ಲ. ನಾನ್ ಕರೆಕ್ಟ್ ಆಗಿ ಅಪ್ಪನ ಹುಟ್ಟಿದ್ ಮಾತಾಡಿದ್ದೀನಿ. ನಾನು ನೀನ್ ಕೇಂದ್ರ ಮಂತ್ರಿ ಆಗಿದ್ದೀಯಲ್ಲಪ್ಪ, ಸೆಂಟ್ರಲ್ ಮಿನಿಸ್ಟ್ರು. ನಾಗಮಂಗಲ ತಾಲೂಕು ಲೋಟ ತೊಳಿದ್ದವ್ರು ಎಷ್ಟೋ ಜನ ಇನ್ನು ಬೆಂಗಳೂರಲ್ಲಿ, ಅವ್ರಿಗೆಲ್ಲ ಒಂದ್ ಜಾಗ ಮಾಡ ಅಂತ ಹೇಳಿದೀನಿ. ಅವ್ನ ಆಲೆ ಬಿಟ್ಟಾಲೆ ಅಲ್ಲಿಂದ ಬತ್ತಾವನೆ. ಎಲ್ಲಿಂದ? ಬೆಂಗಳೂರು, ಡೆಲ್ಲಿಯಿಂದವ. ಯಾರಂದರು? ಅದು ಗೊತ್ತಿಲ್ಲ ಅಂತ ಕಾಣುತ್ತೆ. ಈ ಮಾತಾ ಅಲ್ಲಿಗೆ ಹೋದ್ರೆ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಏನ ಈ ಮಾತು ಹಿಂಗ್ ಅಂದಿದಿರಲ್ಲ, ಈ ಮಾತು ಅನ್ನ ಮಾತಾ? 1 ನಿಮಿಷ ಕೇಳ ಇಲ್ಲಿ. ನಾನು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು ಹೇಳಿದೀನಿ ಪಬ್ಲಿಕ್ ಆಗಿ. ನಾನೇನ್ ಮುಚ್ಚು ಮರೆಯಲ್ಲಿ ಹೇಳಿಲ್ಲ. ನಾನು ಹೇಳಿರೋದನ್ನ ನಿನ್ ಸೈಜ್ಗಳದಾದ್ರೆ ಸೈಜ್ಗೋ, ಇಲ್ದವ್ರ ನಿನ್ನಿಷ್ಟ. ನೀನ್ ಏನ್ ಬೇಕಾದ್ರೂ ತಿಳ್ಕೊಂಡು ನೀನ್ ತಿಳ್ಕೊಳ್ಳೋದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತ ಮಾಡ್ತೀನಲ್ಲಪ್ಪ. ಹೇಳೋದು ನೀನು ಕದಬಳ್ಳಿ ಅಂತೀಯ. ಕದಬಳ್ಳಿ ಆಗಿರೋ ಎಲ್ಲಿಗಿರ್ಬೇಕು? ನಾನು 40 ವರ್ಷದಿಂದ ರಾಜಕೀಯದಲ್ಲಿ ನಿಂತ್ಕೊಂಡು ತಾಲೂಕಲ್ಲಿ ಯಾರ ತಲೋ ₹5 ಲಂಚ ಕೊಟ್ಟಿಲ್ಲ, ನೀವು ಲಂಚ ಈಸ್ಕೊಂಡಿಲ್ಲ, ಯಾರ ತನೂ ಲಂಚ ಮಾಡಿಲ್ಲ, ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ. ಜಮೀನ್
ಕೇರಳದಲ್ಲಿ ಬೆಂಗಳೂರು ಸುತ್ತಮುತ್ತ ನಾನು 3,000 ಎಕರೆ ಇಲ್ಲ. ಅಲ್ಲ ಸರ್ ಗೊತ್ತೈತೆ 3,000 ಸರ್. ಎಕರೆ ಮಾಡಿರೋದು ಕುಮಾರಸ್ವಾಮಿ. 3,000 ಎಕರೆ ಕೊಡ್ತೀನಿ ರೆಕಾರ್ಡ. ರೆಕಾರ್ಡ್ ಕೊಡಿವ್ರಿ. ಆ ಮಾತು ಅನ್ನೋ ಮಾತಾವು ಏನನ್ನೋ ಮಾತಾ? ಆ ಮಾತು ಅಂದಿದ್ದೀರಲ್ಲ ಕುಮಾರಸ್ವಾಮಿ. ನೀನ್ ಏನ್ ಓದಿದ್ದೀಯೋ? ಆ ನೀನ್ ಏನ್ ಎಜುಕೇಶನ್ ಏನ್ ನಿಂತು? ಡಿಗ್ರಿ. ಆ ಡಿಗ್ರಿ ಮಾಡಿ ನನಗೆ ಇರ್ಬೇಕು. ನಾನು ಕುಮಾರಸ್ವಾಮಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಏನ್ ಹೇಳಿದ್ದೀನಿ? ಟಿಕೆಟ್ ನನಗೆ 36 ಕೋಟಿ ಖರ್ಚು ಮಾಡಿಸಿದ್ರು. MP ನಿಲ್ಸಿದ್ರು. ನಾನ್ ನಿಂತ್ಕೊತೀನಿ ಅಂತ ಬಾಯ್ ಪಡ್ಕೊಂಡಿದ್ನ. 6 ನನಗೆ ಟಿಕೆಟ್ ಕೊಡ್ತೀವಿ ತಿರ್ಗಲು ಅಂತ ಹೇಳಿ ನಿಲ್ಸಿದ್ರು. ಈಗ ನನಗೆ ಕೇಳೋ 1 ನಿಮಿಷ. ಸರಿ ಹೇಳಿ. ನಾನೊಬ್ಬ ಅಲ್ಲ. ನೀನ್ ಗೌಡ್ರನ ಯಾವ ಜಾತಿ? ಹೇಳಿ ಜಾತಿ ಯಾವ ಜಾತಿ? ಯಾವ ಜಾತಿ ಹೇಳಯ್ಯ? ಗೌಡ್ರು. ನೀನ್ ಗೌಡ ಆಗಿದ್ರೆ ಯಾವ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹತ್ರ ಉಳಿದವ್ರು ಹೇಳಿ? ಯಾರು ಇಲ್ಲ. ಕಮಾನ್ ಟೆಲ್ ಮಿ. ಇಲ್ಲ ಒಬ್ರು ಯಾರು ಇಲ್ಲ. ಬಚ್ಚೇಗೌಡ್ರು ಉಳಿದ್ರ, ಬೈರೇಗೌಡ್ರು ಉಳಿದ್ರ, ನಾಗೇಗೌಡ್ರು ಉಳಿದ್ರ, PL ಶಂಕರ್ ಉಳಿದ್ರ, YK ರಾಮಯ್ಯ ಉಳಿದ್ರ, ಇಂಥವ್ರ ಒಂದು ಪಟ್ಟಿ ಕೊಡಪ್ಪ ಅವಲ್ಲಿ. ಅಲ್ಲ ಸರ್, ನೀವು JDS ಪಕ್ಷದಲ್ಲಿ ಇದ್ದಿದ್ರೆ ನಿಮ್ಗೆ ಇನ್ನೂ ಬೆಳವಣಿಗೆ ಆಗೋದು. ಏನ ಬೆಳವಣಿಗೆ? ಮನ್ನಂಗಟ್ಟಿ ಮಾಡಿ ಯಾಕೆ ನನ್ನ ಯಾಕೆ ಹೊರಿಕೆ ಆಗ್ತಾ? ಯಾರು ನೀವೇ? ನಾನು ಕುಮಾರಸ್ವಾಮಿ ಕೇಳ ಇಲ್ಲಿ. ಕುಮಾರಸ್ವಾಮಿ ಮಾತಾಡಿದ್ದ ನಾನು. ಹೇಳಿ. ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ ನಾನು. ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು. ನಾನು ಕುಮಾರಸ್ವಾಮಿ ಬಗ್ಗೆ ಒಂದು ಅಕ್ಷರ ಮಾತಾಡ್ಲಿಲ್ಲ. ಹೇಳಿ. ಆಗ ಯಾಕೆ ಹೊರಿಕೆ ಹಾಕಿದ್ರು? ನಾನು ತರಿಯಕ್ ಹಾಕಿದ್ರ? ಆಗ ಏನೋ ನೀವು ಕೆಲಸ ಮಾಡಿದ್ರಿ, ಕಂತ್ರಿ ಕೆಲಸ ಅದಕ್ಕೆ ಮಾಡೋರೆ. ಯಾವ ಕಂತ್ರಿ ಕೆಲಸ? ಕಂತ್ರಿ ಕೆಲಸ ಮಾಡ್ರೆ ನೀವು, ನಾವಲ್ಲ. ಅಲ್ಲ ಸರ್, ಕೇಳೋ ಇಲ್ಲಿ. ಒಂದ್ ಚರ್ಚೆಗೆ ಮಾತಾಡೋದ್ ಬಾರ ಎದುರುಗಡೆ. ಸರಿ. ನಾನು ನಾಗಮಂಗಲ ತಾಲೂಕಿನಲ್ಲಿ 40 ವರ್ಷ ರಾಜಕಾರಣದಲ್ಲಿ ವಾರ ಬರ್ತೀನಿ, ಬಾ ಬೇಕಾರೆ. ಹಿಂಗ ಐತಲ್ಲಣ್ಣ ಹಿಂಗಲ್ಲ ಹಿಂಗೆ ಅಂತ ಹೇಳ್ತೀನಿ. ನೀನ್ ನೀನೇನಾರ ಚಡ್ಡಿ ಒಳಗ್ ಕುಮಾರಸ್ವಾಮಿ ಚಡ್ಡಿ ಒಳಗೋ ದೇವೇಗೌಡರ ಚಡ್ಡಿ ಒಳಗೋ ಇದ್ರೆ ಇರು ಬೇಡ ಅನ್ನಲ್ಲ ನಾನು. ನಾವ್ ಅದಕ್ಕೇನು ಅಡ್ಡಿ ಮಾಡಿಲ್ಲ. ಯಾವ ತರ ಬಾರ ಎಲ್ಲಿ ಮಾವಿನಕೆರೆ ನೀನ್ ಯಾಕೆ ಹೋಗಿದ್ದಿ ಅಂತ ಕೇಳಿದೀವಾ? ಇಲ್ಲ. ನನಗೆ ರೈಟ್ಸ್ ಇದೆ. ನಾನು ಮುಚ್ಚುಮರೆಯಲ್ಲಿ ಹೇಳಿಲ್ಲ, ಪಬ್ಲಿಕ್ ಆಗಿ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರೇ 3 ಲಕ್ಷ ನನಗೆ ಪತ್ರಿಕೆಯಲ್ಲಿ ಬರೆದಿದ್ರು, ನೀನ್ ನೋಡಿದ್ಯಾ? ಹೇಳಿ. ಏನಂತ ಪತ್ರಿಕೆಯವ್ರು ನನ್ನ ಕೇಳಿದ್ರು. ಪತ್ರಿಕೆಯವರು ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವ್ರದ್ದು ಏನೋ ಗಲಾಟೆ ನಡೀತದಲ್ಲ, ಏನ್ ಸ್ವಾಮಿ ಅಂದ್ರು. ಆಗ ನಾನು ಚರ್ಚೆಗೆ ಬಂದೆ. ಕುಮಾರಸ್ವಾಮಿ ಅವರು ಅವ್ರಿಗೆ ಒಳ್ಳೆ ಜಾಗ ಸಿಕ್ಕಿದೆ, ಕೆಲಸ ಮಾಡೋದ್ ಬಿಟ್ಟು ಹೋಗಿ ಬಂದು ಮುಗಿ ಇಲ್ಲಿ ಯಾಕೆ ಬರ್ತಾರೆ ಇವ್ರತಕ್ಕೆ? ಅವ್ರು ಒಳ್ಳೆ ಪೋಸ್ಟ್ ಅಲ್ಲಿ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಕೊತಾರೆ. ಮಂಡಿಗೆ ಬಂದು ನಾನು ಮಂಡಿಗೆ ಹೈಯೆಸ್ಟ್ ಲೀಡ್ ಅಂತ ಬರದ್ರಿ ನೀವು. ಅವ್ರಿಗಿನ್ನೂ ಹೈಯೆಸ್ಟ್ ಲೀಡ್ ತಗೊಂಡಿದ್ದು ನಾನು. ಲೀಡ್ ಬರ್ತಾರೆ 2028ಕ್ಕೂ ಸುರೇಶ್ ಗೌಡ್ರು ಬಂದೇ ಬರ್ತಾರೆ. ನಿನ್ಗೆ ನೋಡಯ್ಯ, ನಿನ್ಗೆ ಮುಂದ್ ಬರೋರು ಬಿಟ್ಬಿಡ, ನೀನ್ ತಲೆ ಕೆಡ್ಸ್ಕೊಬೇಡಲೆ. ನಾನ್ ಬೇಡ ಅಂತ ಹೇಳಿದ್ರೆ ಸುರೇಶ್ ಗೌಡ್ ಬರೋದಾ? ಅದೇ ಹೇಳಿ. JDS ಇಂದ ನೀವೇ ನಿಂತ್ಕೊಳ್ಳಿ, ನಿಮ್ನೆ ಬರ್ತಾನ. ನನಗೆ ನೋಡಯ್ಯ, ನಾನು JDS ನಾನು ಆಲೆ ಬಂದಾಲೆ 2 ಸಾರಿ ನಾಮ ಆಯ್ಕೊಂಡಾಯ್ತು JDS ಇಂದ. ನಾನು ಇಲ್ದೇ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ. ನಾನು ಇಲ್ದೇ ಇದ್ರೆ ಅವತ್ ಗೆಲ್ತಿತ್ತಿಲ್ಲ. ಈ ವರ್ಷ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ಒಂದ್ ಕ್ಷಣ ನೀವು ತಮ್ಮ ಕೇಳು. ಅವನ ಸುರೇಶ್ ಗೌಡನ್ ಕೇಳು. ಯಾವತ್ ನಾನೇನಾರು ನಾನು ಇಂಡಿಪೆಂಡೆಂಟ್ ನಿಂತಿದ್ರೆ 2099ರಲ್ಲಿ 2009ರಲ್ಲಿ ಗೆಲ್ತಿದ್ನ ಅವನ? ಇಲ್ಲ, ಗೆಲ್ತಿತ್ತಿಲ್ಲ. ನಾನು ಅವನು ಗೆದ್ದ. ಒಂದು ದಿವಸ ನಮ್ಮನ್ನ ವಿಶ್ವಾಸ ತಗೊಂಡ ಕೇಳು. ಒಂದ್ ದಿವಸ ವಿಶ್ವಾಸ ತಗೊಂಡ್ ಯಾಕೆ ಹೊಡಿ ಯಾಕೆ ನನ್ನ ಮಗನಿಗೆ ನಾವು ಗೆಲ್ಲಿಸ್ಕೊಟ್ವಲ್ಲಪ್ಪ, ನಾನೇ ಗೆಲ್ಲಿಸ್ಲಿಲ್ಲ ಅಂತ ಇಟ್ಕೋ. ನಾನು ಸುಮ್ಮನಾದೆ. ನಾನೇನೋ ವಿರೋಧ ಮಾಡಿದ್ದೆ, ಬಂದು ಮಾವಿನಕೆರೆಯಲ್ಲಿ ಬಂದು ಕಡ್ಡಿಯಲ್ಲಿ ನಡೀತಿದ್ನ ಸುರೇಶ್ ಗೌಡಂಗೆ ಓಟ್ ಕೊಡ್ಬಿಡಿ ಅಂತ ಹೇಳಿದ್ನ? ಇಲ್ಲ. ನಾನು ಯಾವತ್ತಾರ ಸುರೇಶ್ ಗೌಡ್ ನಿಂತಾಗ ಓಟ್ ಕೊಡ್ಬೇಡಿ ಅಂತ ಹೇಳಿದ್ದೀನಿ? ಇಲ್ಲ, ಹೇಳಿಲ್ಲ. ನಾನು ಬಿಂಡುದಲ್ಲಿ ಹೋಗ್ಬಿಡಿ ತಾನೇ ನೀನು? ಬಿಂಡಿನಲ್ಲೇ ಒಬ್ಳಿನೇ. ನಾನು ಹೇಳ್ತಾ ಇರೋದು ಒಂದ್ ಸ್ವಲ್ಪ ಈಗ ಆಗೋಯ್ತು. JDS ಬನ್ನಿ ನಿಮ್ನ ಇದು ಮಾಡ್ತಾನ ಎಲ್ಲ ಅದನ್ನೇ ಮಾತಾಡ್ತೀಯಲ್ಲ. ಇನ್ನೇ ಸರ್ ಈಗ ಪದೇ ಕೇಳೇ ಇಲ್ಲಿ. ಹೇಳಿ. ನನ್ನನ್ನ MP ಎಲೆಕ್ಷನ್ ನಾನು ಸುರೇಶ್ ಗೌಡ್ ನೀನ್ ಮಾಡಿವಿ ಅಂತ ಹೇಳ್ತೀಯಲ್ಲ. ಸುರೇಶ್ ಗೌಡ್ ಫಸ್ಟ್ ML ಆದಾಗ ನಾನು ಅರ್ಜಿ ಹಾಕಿದ್ರೆ ಅವತ್ತ ನಾನು 2 ಸಾರಿ ಸೋತೆ ಅಂತ ಹೇಳಿ ನನಗೆ ಟಿಕೆಟ್ ಕೊಡ್ಲಿಲ್ಲ. ನಾನು ಸುರೇಶ್ ಗೌಡನ್ ವಿರುದ್ಧ ಮಾಡಿದ್ನ.
ಇಲ್ಲ ಇಲ್ಲ ಸುರೇಶ್ ಗೌಡ ಗೆದ್ದ ಅಲ್ವಾ? ಗೆದ್ರು. ಸರ್ ಬನ್ನಿ ಸರ್, ನೀವು ನಂಗೆ ನಾನು ಗೆದ್ದಿದ್ದೀನಿ, ನಾವು ನೀವು ಜೊತೆಲಿರೋಣ, ಒಗ್ಗಟ್ಟಾಗಿ ಹೋಗೋಣ. ಅವನ ಛತ್ರಿ ಕೃಷ್ಣ ಹುಡುಗ ಏನಾರ ಒಂದ್ ದಿವಸ ನಮ್ಮನ್ನ ಕರೆದ್ನ ಕೇಳು. ಹೋಗಿ ಸುರೇಶ್ ಗೌಡ ಕುಮಾರಸ್ವಾಮಿ ಇದ್ದ ನಿಂತ್ಕೊಂಡು ಅವಳು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದವನಾಗ ನನ್ನ ವಿರುದ್ಧ ಕತ್ತಿ ಮಸ್ತ. ಈಗ ಅವೆಲ್ಲ ಇರ್ಲಿ ಸರ್. ಆದ್ಮೇಲೆ ತಿರ್ಗ ಕೇಳ್ಕೊಳ್ಳೋ ಇಲ್ಲಿ ಹೇಳ್ತೀನಿ. ಹೇಳಿ. ದೇವೇಗೌಡರು ಪಾಪ ನನಗೆ ಅವ್ರ ಬಗ್ಗೆ ಗೌರವ ಇದೆ. ದೇವೇಗೌಡರು ಟಿಕೆಟ್ ನನ್ನ ಕೈ ಕೊಟ್ರು ಫಸ್ಟ್. ಅವನು ನಾನು ನಿಂತಾಗ ನಾನು ಸಪೋರ್ಟ್ ಮಾಡಿದ್ನಲ್ಲ 2ನೇ ಸರಿ 45,000 ಲೀಡ್ ಬಂತಲ್ಲ, ಅವನೊಬ್ಬನೇ ಇಟ್ಬಿಡ್ಲಿಲ್ಲ ಲೀಡ. ಕೊಪ್ಪದಲ್ಲಿ ಒಂದ್ ಜಿಲ್ಲಾ ಪರಿಷತ್ ಎಲೆಕ್ಷನ್ ಇತ್ತು, ಸ್ವಂತ ದುಡ್ಡು 60 ಲಕ್ಷ ಆಯ್ತೆ. ಗೆಲ್ಲಿಸ್ಬೇಕು, ಕಾಂಗ್ರೆಸ್ ವಿರುದ್ಧವಾಗಿ ಕುಮಾರಸ್ವಾಮಿಗೆ ಹೆಸರು ತರಬೇಕು, ನಾಮಲ್ ತಾಲೂಕಲ್ಲಿ ನಾವು ಗೆಲ್ಲಿಸ್ಬೇಕು ಅಂತ. ಆಗ ಕೊಪ್ಪದಲ್ಲಿ ಗೆದ್ದ ಮೇಲೆ ನಾಗಮಂಗಲದಲ್ಲಿ ಒಂದು ಗರಿ ಬಂತು. ಗರಿ ಬಂದ ಮೇಲೆ ಹೋಗಿ ಇದು ಮಾಡಿದೆ, ನಾನು ಎಲೆಕ್ಷನ್ ಮಾಡಿದೆ. ಎಲೆಕ್ಷನ್ ಟಿಕೆಟ್ ನನಗೆ ಕೊಟ್ರು ಗೌಡ್ರು. ನಾನು ಅವ್ನು ಓಡಾಡ್ಕೊಂಡಿದ್ದಾನೆ ಸುರೇಶ್ ಗೌಡ, ಅವನಿಗೆ ಕೊಡಿ, ನಾನು ಬೆಂಗಳೂರಲ್ಲಿ ನಿಂತ್ಕೋತೀನಿ ಅಂತ ಹೇಳಿದೆ. ಬೆಂಗಳೂರಲ್ಲಿ ನಿಂತ್ಕೊಂಡಾಗ ನಾನು ಅಲ್ಲಿ ಅರ್ಜಿ ಹಾಕ್ತೆ ಬೆಂಗಳೂರಿಗೆ. ನನ್ನ ಜಾಗದಲ್ಲಿ ಆ ದೇವೇಗೌಡ 3 ಸರಿ ಸೋತಿದ್ದ. ಅವನು ಬಿಜೆಪಿಗೆ ಹೋಗಿ ನಿಂತಿದ್ದ ಆಲಯ. ನಾನು ಟಿಕೆಟ್ ಕೊಡ್ಮೇಲೆ ಅವ್ನು ಬಿಜೆಪಿಗೆ ಹೋದ ಪಾಪ ಆ ದೇವೇಗೌಡ. ನಾನು ಅಲ್ಲಿ ನಿಂತಿದ್ದೆ. ನಾನು ಅಲ್ಲಿ ನಿಂತ್ಕೊಂಡು ನಾನು ಹೆಂಗೋ ಕ್ಯಾನ್ವಾಸ್ ಮಾಡ್ಕೊಂಡು MLC ಆಗಿವೆ. ಇನ್ BA ಬೇರೆ ಓದಿದ್ದೀನಿ ಅಂತೆಲ್ಲ ನಿನ್ಗೆ ಹೇಳ್ತಾ ಇದ್ದೀನಿ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ. ಹೇಳಿ. ದೇವೇಗೌಡರು ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡೋರು, ಶಿವರಾಮು ಚಲುವಂತ ಸೋಲಿಸ್ಬೇಕಲ್ಲಪ್ಪ, ನೀನ್ ಇಲ್ದೇ ಇದ್ರಲ್ಲಿ ಆಗಲ್ಲ, ಹೋಗಪ್ಪ ನಾಮಲ್ಕೆ. ನಿಂದು ಬುಡಿದ ಯಾವ್ದಾ MLC ಹೋಗಿ ಮದ್ದಲ್ಲಿ ಬಡಿ. ನಾನು ಅವ್ರು ಹೇಳ್ತಾರೆ ಅಂತ ಬಂದು ನಾಗಮಲ್ದಲ್ಲಿ ಓಡಾಡ್ಕೊಂಡಿದ್ದೆ. ಮಧ್ಯಾಹ್ನ 3 ಗಂಟೆಗೆ ಕುಮಾರಸ್ವಾಮಿ ಅವರು, ನಂದೇ ಗೌರ್ಮೆಂಟ್, ಅವ್ನ್ ಗೆಲ್ಸ್ಕೊಂಬ, ನನ್ನ ಮಗನ್ ಸೋಲಿಸ್ಬೇಕು ಚಲುವನ್ನ, ಹೋಗಲ್ಲಿ. ಅದಾಯ್ತು. 1.5 ತಿಂಗಳಲ್ಲಿ ಎಲೆಕ್ಷನ್ ಮಾಡಿದೆ. 1.5 ತಿಂಗಳಾದ್ಮೇಲೆ ವಾಪಸ್ ಬಂದೆ ಬೆಂಗಳೂರಿಗೆ. ಇಲ್ಲಿ ನಾನು ಅಷ್ಟೊತ್ತು ಕಾಲಕ್ಕೆ ಕ್ಯಾನ್ವಾಸ್ ಮಾಡಿ ಬಹಳ ಚೆನ್ನಾಗಿ ಎಲ್ಲ ರಬ್ ಮಾಡಿ ಇಟ್ಟಿದ್ದೆ. ನಾನು ಯಾವಾಗ 1.5 ತಿಂಗಳು ಬರ್ಲಿಲ್ಲ ನಮ್ಮ ಬೆಂಗಳೂರು ಕಡೆಗೆ, ಬೆಂಗಳೂರಿನವರು ಗ್ರಾಜುಯೇಟ್ಗಳು ಅವರೆಲ್ಲ ಅವರುವೆ, ಸರ್ ನೀವು ಆಲೆ 1.5 ತಿಂಗಳಿಂದ ಬರ್ಲಿಲ್ವಾ, ಬರಲ್ವೇನೋ ಅಂತ ಹೇಳ್ಬಿಟ್ಟು ನಾವು ಆ ದೇವೇಗೌಡಂಗೆ ಒಪ್ಕೊಂಡ್ಬಿಟ್ಟಿದ್ದೀವಿ ಸರ್, ಅವ್ನ ಅಳಬ ಅವ್ನಿಗೆ ಮಾತು ಕೊಟ್ಬಿಟ್ಟಿದ್ದೀವಿ ಅಂದ್ರು. ಆಗ ನಾನು ತಿರ್ಗಾ ಸೋಲ್ತೀನಲ್ಲ ಅಂತ ದೇವೇಗೌಡರ ಹತ್ರ ಹೋಗಿ ನನಗೆ MLC ಟಿಕೆಟ್ ಬೇಡ ಅಂತ ಕೊಟ್ಟು ಬಂದೆ. ನಾನು ಹಂಗೆ ಇದ್ದೆ ಪಾರ್ಟಿಲಿ ಇದ್ದೆ. ಪಾರ್ಟಿಲಿ ಇದ್ದಾಗ ನನಗೆ ಟಿಕೆಟ್ ಕೊಟ್ಟವರು, ನಾನು ಕರೆದು ಟಿಕೆಟ್ ಕೊಟ್ರು. ನಾನು ಟಿಕೆಟ್ ಕೊಡುವಾಗ ಹೇಳಿದೆ, ನನಗೆ ಮುಂದಕ್ಕೂ ಟಿಕೆಟ್ ಕೊಡೋದಾರ ಹೇಳಿ ಇದ್ದೆ. ನನಗೆ ಅವ್ರಿಗೆ ನಡೆದಿರೋ ಮಾತು ನಿನಗೆ ಗೊತ್ತಿಲ್ಲ ಅವೆಲ್ಲ. ಹೇಳಿ. ಒಂದ್ಸರಿ ನಾವು ಟಿಕೆಟ್ ಕೊಟ್ಮೇಲೆ ನಿನ್ಗೆ ಕೊಡೋದು, 2ನೇ ಮಾತಿಲ್ಲ ಅಂದ್ರು. 36 ಕೋಟಿ ಖರ್ಚು ಮಾಡಿಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕಪ್ಪ ನನಗೆ ತಿರ್ಗಾ ಟಿಕೆಟ್ ಕೊಡ್ಲಿಲ್ಲ? ಹೇಳಿ. ನಾನೇನ್ MP ಆಗಿದ್ದಾಗ 6 ತಿಂಗಳು ಗೌಡ್ರು ಮನೆ ನಾಯಿ ಇದ್ದಂಗಿದ್ದೆ. ನನಗೆ ಟಿಕೆಟ್ ಕೊಡದಲ್ಲೇ ನಿಖಿಲ್ ಕುಮಾರಸ್ವಾಮಿ ಅಂತ ನಿಲ್ಸಿದ್ರು. ಬೇಕಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರಿಗೆ ನಮ್ಮ ಮಂಡ್ಯಕ್ಕೆ. ಈ MP ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವರು ನಿಮ್ನೆ ನಿಂತಾನಂತ ಮಾಡಿದ್ರ ಆಗೆಲ್ಲ. ಯಾರು ನನಗೆ ಏನ್ ಕರೆದಿದ್ರು ನನ್ನ? ಎಲ್ಲರಿಗೂ ಗೊತ್ತಿತ್ತು ಸರ್. ನೋಡಪ್ಪ, 1 ನಿಮಿಷ ಕೇಳಿಲ್ಲಿ. ನಾನು ತಿರ್ಗಾ ನಿಲ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತಲೇ ನನ್ನ ಹೊರಗೆ ಹಾಕ್ಸಿದ್ದು. ಕೇಳಿದ ಕುಮಾರಸ್ವಾಮಿ ಅವ್ರ ಮಾತಾ ನಾನು ಮಾತಾಡಿದ್ದ, ಅವಳು ಯಾವಳ ಹುಡುಗಿ ಕುಟ್ಟೆ, ಇನ್ ನನ್ನ ಹತ್ರ ಮನಿಕಬ್ಬ ಅಂತ ಮಾತಾಡಿರ್ಲಿಲ್ಲ ಅವಳು ಕುಟ್ಟೆ. ಅವಳನ್ನ ಬುಟ್ಟ ಈ ಸುರೇಶ ಯಾರು ಇವ್ನು ಮಡಿಕೊಂಡವನಲ್ಲ, ಅವಳನ್ನ ಬುಟ್ಟ ಮಾತಾಡಕ್ಕೆ ಅವಳೇ ಮಾತಾಡಿದ್ಲು ನನಗೆ. ಏನ್ ಸರ್ ನೀವು ಸುರೇಶ್ ಗೌಡ್ರ ಬಗ್ಗೆ ಹಂಗ್ ತಿಳ್ಕೊಂಡಿದ್ದೀರಿ, ಹಿಂಗ್ ತಿಳ್ಕೊಂಡಿದ್ದೀರಿ, ಹಾಗೆ ಹೀಗೆ. ನಮ್ ಸುರೇಶ್ ಗೌಡ್ರು 2-3 ಸರಿ ನಿಂತ ಎಲೆಕ್ಷನ್ ಗೆದ್ದವ್ರು ಗೊತ್ತಾ? ನಾನು ಗೆದ್ದಿದ್ದೀನಮ್ಮ ಅಂತ ಮಾದೇಗೌಡನ ಬಗ್ಗೆ ನಾನು ಮಾತಾಡಿದೆ. ಮಾದೇಗೌಡನ ಬಗ್ಗೆ ಇಟ್ಕೊಂಡ್ಲು ಅವಳು. ಮಾದೇಗೌಡ ನನಗೆ ಹೊಡೆದಾಟ ಆಯ್ತು. ಅವ್ನು ನನಗೆ 2 ಸರಿ ಟಿಕೆಟ್ ತಪ್ಪಿಸ್ತಾ ಅಮ್ಮ, ಅವನ್ನೇ ಸೋಲಿಸ್ತು ನಾವು. ನಾವ್ ಯಾತಕ್ಕೂ ಕೇರ್ ಮಾಡ್ಲಿಲ್ಲ ಅಂತ ಅವಳಿಗೆ ಹೇಳಿದೆ. ಮಾದೇಗೌಡನ್ಗೆ ನಿನಗೆ ಗೊತ್ತು, ನಿನ್ಗೇನ್ ಪಾಪ ಅವೆಲ್ಲ ಗೊತ್ತಿಲ್ಲ ಬಿಡು. ಎಕ್ಕಡದಲ್ಲಿ ನನಗೂ ಅವನಿಗೂ ಹೊಡೆದಾಟ ಆಯ್ತು ಸೌಂಡಗೌಡ IB-ನಲ್ಲಿ 87ರಲ್ಲಿ. ಅದಾದ್ಮೇಲೆ ನನಗೆ ಟಿಕೆಟ್ ತಪ್ಪಿಸ್ತಾ. ನನಗೆ ಟಿಕೆಟ್ ತಪ್ಪಿಸಿದಾಗ ನಾಗಮಲ್ ತಾಲೂಕಲ್ಲಿ ಓಟ್ ಎಷ್ಟು ಬಂದವು ನನಗೆ?
ಏನ್ ಸರ್? ನನಗೆ 89ರಲ್ಲಿ ಟಿಕೆಟ್ ತಪ್ಪಿಸಿದಲ್ಲ ಹಾಂ ಕಾಂಗ್ರೆಸ್ ಇಂದ. ಹಾಂ ಹೇಳಿ. ನಿನ್ಗೆ ಎಷ್ಟು ವರ್ಷ ಈಗ? ನನಗೆ 25. ನೀನು ಇನ್ನೂ ಎಳಕು ಕೇಳಿಕೋ. ಹಾಂ ನಾನು ಹುಟ್ಟಿರ್ಲಿಲ್ಲ ಅಂತ ಕಾಣುತ್ತೆ. ನಾನು MLA ಅರ್ಜಿ ಹಾಕ್ಬೇಕು ಫಸ್ಟ್. ಹಾಂ ಹಾಂ 89ರಲ್ಲಿ ನಾನು ನಿಂತಾಗ ನನಗೆ ಟಿಕೆಟ್ ಕೊಡಿಸ್ತಿಲ್ಲ ಮಾದೇಗೌಡ. ಹಾಂ MP ಇದ್ದ ನನ್ನ ಮಗ ಅವನು. ಹಾಂ MP ಇದ್ದನು. ಶಿವರಾಮೇಗೌಡನ್ ಟಿಕೆಟ್ ಕೊಡಬೇಡಿ ಅಂತ ಹೇಳಲಿಲ್ಲ. ಅವನು ಮಿಂಡ್ರು ಕುಡಿತಾನು. ಹಾಂ ನಾಗಮಂಗಲದಲ್ಲಿ ಚಂದ್ರಶೇಖರಿಗೆ ಕೊಡ್ಬೇಕಲ್ಲ, ಹಾಂ ಕುರುಬರು ಚಂದ್ರಶೇಖರನಿಗೆ. ಹಾಂ ಅವನು MP ಇದ್ನಲ್ಲ, ಅವನಿಗೆ ಕೊಡಿಸ್ತ. ಅವನು 13,000 ಓಟ್ ತಗೊಂಡ. ಹಾಂ ನಾನು 70,000 ಓಟ್ ತಗೊಂಡೆ. 36,000 ಲೀಡಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದೆ. ಹಾಂ 2ನೇ ಸರಿ ನನ್ನ ಮಗ ನನಗೆ ವಿರುದ್ಧ ಮಾಡಿದವನ ಹಾಂ ಮಾದ. ಹಾಂ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.